ಇವತ್ತು ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಗದ್ದುಗೆ ಭವಿಷ್ಯ ನಿರ್ಧಾರ ಆಗುತ್ತೆ. ಜಾರಕಿಹೊಳಿ ವರ್ಸಸ್ ಸವದಿ ಕತ್ತಿ ಬಣದ ನಡುವೆ ಫೈಟ್. ಉಳಿದ 7 ನಿರ್ದೇಶಕ ಸ್ಥಾನಕ್ಕೆ ಮತದಾನ ಮತ್ತು ಮತ ಎಣಿಕೆ. ಬೆಳಗಾವಿ ನಗರದ ಬಿಕೆ ಮಾಡೆಲ್ ಶಾಲೆಯಲ್ಲಿ ವೋಟಿಂಗ್. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಕೂಡ ಮತದಾನ ಇರುತ್ತೆ. ಬ್ಯಾಲೆಟ್ ಪೇಪರ್ ಮೂಲಕ ವೋಟಿಂಗ್ ಪ್ರಕ್ರಿಯೆಗಳು ನಡೆಯಲಿದ್ದು ಬ್ಯಾಂಕ್ನ 16 ಸ್ಥಾನದಲ್ಲಿ 9 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಿಕೆ ಮಾಡೆಲ್ ಶಾಲೆಯಲ್ಲಿ 7 ಪ್ರತ್ಯೇಕ ಮತದಾನ ಕೇಂದ್ರಗಳಿವೆ. ಚುನಾವಣಾ ಕರ್ತವ್ಯಕ್ಕೆ ಅಂತ 33 ಮಂದಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. 7 ಪ್ರತ್ಯೇಕ ಮತದಾನ ಕೇಂದ್ರಗಳನ್ನ ಬಿಕೆ ಮಾಡೆಲ್ ಶಾಲೆಯಲ್ಲಿ ಕೆಲವು ವ್ಯವಸ್ಥೆಗಳಾಗಿದೆ. ಜೊತೆಗೆ ಇವತ್ತೇ ನಿರ್ಧಾರ ಆಗುತ್ತೆ ನಾಯಕರ ಪ್ರತಿಷ್ಠೆಯ ಭವಿಷ್ಯ. ಬೂತ್ ಏಜೆಂಟ್, ಅಭ್ಯರ್ಥಿ, ಸಿಬ್ಬಂದಿಗೆ ಮೊಬೈಲ್ ಬಳಸೋ ಹಾಗಿರಲ್ಲ. ಮತದಾರರು ತಮ್ಮ ಮತ ಬಹಿರಂಗಪಡಿಸಿದ್ರೆ ಅನರ್ಹ ಆಗತ್ತೆ. ಇದೆಲ್ಲವೂ ಕೂಡ ಎಲ್ಲಾ ಚುನಾವಣೆಯಲ್ಲಿ ಇರುವಂತಹ ನಿಯಮಗಳು. ಡಿಸಿಸಿ ಬ್ಯಾಂಕ್ನ 16 ಸ್ಥಾನದಲ್ಲಿ 9 ಜನ ಅವಿರೋಧ ಆಯ್ಕೆ. ಹಾಗಾಗಿ ಮತದಾನ ಮುಗಿದ ತಕ್ಷಣವೇ ಮತ ಎಣಿಕೆ ಆರಂಭ ಆಗಿ ಮತಗಟ್ಟೆ ಕೇಂದ್ರದ ಸುತ್ತಲೂ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಇದು ಜಾರಕಿಹೊಳಿ ವರ್ಸಸ್ ಸವದಿ ಕತ್ತಿ ಬಣದ ನಡುವಿನ ಬಿಗ್ ಫೈಟ್. 7 ನಿರ್ದೇಶಕ ಸ್ಥಾನಕ್ಕೆ ಅಂತ ನಡೆಯಲಿರುವಂತಹ ಮತದಾನ 9 ಗಂಟೆಯಿಂದ ಆರಂಭ ಆಗುತ್ತೆ. ಇವತ್ತೇ ಮತ ಎಣಿಕೆಯಾಗಿ ಭವಿಷ್ಯ ಕೂಡ ಹೊರಬೀಳುತ್ತೆ. ಈಗಾಗಲೇ 9 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಡಿಸಿಸಿ ಬ್ಯಾಂಕ್ನ 16 ಸ್ಥಾನದಲ್ಲಿ. ಹಾಗಾಗಿ ಉಳಿದ ಸ್ಥಾನಗಳಿಗೆ ನಡೆಯುತ್ತಾ ಇರುವಂತಹ ಚುನಾವಣೆ ಇದು. ಮತದಾನ ಮುಗಿದ ತಕ್ಷಣ ಅಲ್ಲೇ ಮತ ಎಣಿಕೆ ಆರಂಭ ಆಗಿ ರಿಸಲ್ಟ್ ಕೂಡ ಹೊರಬೀಳಲಿದೆ. ಬಿಕೆ ಮಾಡೆಲ್ ಶಾಲೆಯಲ್ಲಿ 7 ಪ್ರತ್ಯೇಕ ಮತದಾನ ಕೇಂದ್ರಗಳನ್ನು ನಿರ್ಮಾಣ ಮಾಡಲಾಗಿದೆ. ಬೆಳಗಾವಿ ಎಸಿ ಚುನಾವಣಾಧಿಕಾರಿ ಶ್ರವಣ್ ಕುಮಾರ್ ಅವರ ನೇತೃತ್ವದಲ್ಲಿ ಸಕಲ ಸಿದ್ಧತೆಗಳಾಗಿದೆ. ಸಂಜೆ 4 ಗಂಟೆವರೆಗೆ, ಬೆಳಗ್ಗೆ 9ರಿಂದ 4 ಗಂಟೆವರೆಗೂ ಕೂಡ ವೋಟಿಂಗ್ಗೆ ಅವಕಾಶ.